ಇನ್ನೊಬ್ರು ಕೇಳ್ತಾ ಇದ್ರು ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿ ಅಂತ ಹೇಳ್ಬಿಟ್ಟು. ನೀವು ನಂಬ್ತೀರಾ, ಎಷ್ಟು ಆಲ್ಮೋಸ್ಟ್ ಒಂದು 3-4 ಮಂತ್ಸು ಬರೀ 2 ಅವರ್ 3 ಅವರ್ ನಿದ್ದೆ ಮಾಡಿದ್ದೀವಿ. ಬಟ್ ನಮ್ಮ ಬಗ್ಗೆ ಇಲ್ಲದೆ ಇರೋದನ್ನ ನಾವು ಮಾಡಿಲ್ಲದೆ ಇರೋ ತಪ್ಪನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಡೆಲಿವರಿ ಆಗಿರೋರ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಡಯಾಸ್ಟಿಸಿಸ್ ರೆಕ್ಟಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಹೊಟ್ಟೆ ದೊಡ್ಡದಾಗಿರುತ್ತಲ್ಲ. ನಿಮ್ಗೆ ಏನಾದರೂ ಡಯಾಸ್ಟಿಸಿಸ್ ರೆಕ್ಟಿ ಜಾಸ್ತಿ ಇದ್ರೆ ಫುಲ್ ಒಳಗಡೆ ಹೋಗುತ್ತೆ. ಬಟ್ ನಂಗೆ ಇವಾಗ ಹೋಗ್ತಾ ಇಲ್ಲ, ಯಾಕಂದ್ರೆ ನಂಗೆ ಆಲ್ಮೋಸ್ಟ್ ಹೀಲ್ ಆಗಿದೆ. ನಾನು ಯಾವುದೇ ಥರದ್ದು ಅಂಗಡಿ ಮಸಾಲ ಏನೂ ಯೂಸ್ ಮಾಡಿಲ್ಲ. ಇಷ್ಟು ಹಾಕೊಂಡು ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದಷ್ಟು ಜನ ಕಮೆಂಟ್ಸ್ ಆಗ್ತಾ ಇದ್ರು. ಅದರಲ್ಲಿ ಕೆಲವೊಬ್ರು ಕೇಳ್ತಾ ಇದ್ರು ನಿಮ್ಮ ರೆಸಿಪೀಸ್ ಎಲ್ಲ ಚೆನ್ನಾಗಿರುತ್ತೆ, ಒಂದು ರೆಸಿಪಿಗೆ ಅಂತಲೇ ಒಂದು ಚಾನಲ್ ಮಾಡಿಬಿಟ್ಟು ಅದ್ರಲ್ಲಿ ವೀಡಿಯೋ ಹಾಕಿ, ಬಿಕಾಸ್ ಇದ್ರಲ್ಲಿ ಮಿಕ್ಸ್ ಆಗುತ್ತಲ್ಲ, ನಮಗೆ ನೋಡೋಕೆ ಕಷ್ಟ ಆಗುತ್ತೆ, ಸಿಗೋಲ್ಲ ಅಂತೇಳಿ. ಆ ಥರ ಏನಾದರೂ ಮಾಡಿಬಿಟ್ರೆ ನನಗಿರೋ ಆಯುಷ್ 10 ವರ್ಷ ಕಮ್ಮಿ ಆಗಿಬಿಡುತ್ತೆ. ಸೀರಿಯಸ್ಲಿ ಆಗಲ್ಲ. ಇದನ್ನು ಮಾಡೋಕ್ಕೇ ತುಂಬ ಸ್ಟ್ರಗಲ್ ಮಾಡ್ತಿದ್ದೀನಿ, ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡ್ತಿದ್ದೀನಿ. ಬಟ್ ಸ್ಟಿಲ್ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಆಗ್ತಾಯಿದ್ದೀನಿ ಇವಾಗ. ಮೊದಲು ನೀವೇ ನೋಡಿರ್ಬೋದು, ಯಾವಾಗಲೂ 10 ದಿನಕ್ಕೋ ಇಲ್ಲ 15 ದಿನಕ್ಕೋ ಒಂದು ವೀಡಿಯೋ ಆಗ್ತಿದೆ. ನಿಜವಾಗ್ಲೂ ಆ ಥರ ಎಲ್ಲ ಇನ್ನೊಂದು ಚಾನಲ್ ಓಪನ್ ಮಾಡೋ ಪೇಷನ್ಸ್ಗೆಲ್ಲ. ಯೂಟ್ಯೂಬ್ ಹ್ಯಾಂಡಲ್ ಮಾಡಬೇಕು, ಫೇಸ್ಬುಕ್ ಹ್ಯಾಂಡಲ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡಬೇಕು, ಅದಕ್ಕಿಂತ ದೊಡ್ಡದು ನನ್ನ ಮಗನ ಹ್ಯಾಂಡಲ್ ಮಾಡಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಗೈಸ್. ಅಂತ ಹೇಳಿದ್ರೆ ಒಂದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದು ಅಂದರೆ ಅಷ್ಟು ಈಸಿ ಅಲ್ಲ. ಸೊ ಸಾಕಪ್ಪ, ನನಗೆ ಆಗಲ್ಲ, ಇದೇ ನನ್ನ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಸ್ಟಿಲ್ ಮಾಡ್ತಾಯಿದ್ದೀನಿ. ನೀನು ಆ ಥರ ಇನ್ನೊಬ್ರು ಕಮೆಂಟ್ ಮಾಡಿದ್ರು, ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ಆದಷ್ಟು ಡೈಲಿ ಹಾಕಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಿಮ್ಮ ಪ್ರೀತಿಗೆ ತುಂಬಾ ಖುಷಿ ಆಗ್ತಿದೆ. ಓಕೆ, ಹೇಳ್ಬೇಕಂತ ಹೇಳಿದ್ರೆ ನಂಗೆ ಒಂದು ನೆಗೆಟಿವ್ ಕಮೆಂಟು ಬರಲ್ಲ ಯೂಟ್ಯೂಬಲ್ಲಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ, ಬರ್ರ 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 ಬರ್ರ. ಬಿಕಾಸ್ ನನಗೆ ಬರ್ತಿರೋ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಲೈಕ್ ಜೆನ್ಯೂನ್ ಆಗಿ ಬರ್ತಿದ್ದಾರೆ. ಸೊ ನನ್ನ ವೀಡಿಯೋ ನೋಡಿ ಇಷ್ಟಪಡ್ತಾರೆ. ಸುಮ್ಮನೆ ಕೂತಿರಲ್ಲ. ಆ್ಯಕ್ಚುಲಿ ಲೈಕ್ ನಮ್ನ ಇಷ್ಟಪಡದೇ ಇಲ್ಲ ಇರೋರು ಸೀಕ್ರೆಟಾಗಿ ನೋಡ್ತಾ ಇರ್ಬೋದು, ಬಟ್ ಕಮೆಂಟ್ಸ್ ಏನು ಆಗ್ತಾ ಇಲ್ಲ. ಇಟ್ಸ್ ಓಕೆ, ಫೈನ್. ಬಟ್ ನನಗೆ ಕಮೆಂಟ್ಸ್ ಹಾಕೋರೆಲ್ಲ ಒಳ್ಳೆ ಕಮೆಂಟ್ಸೇ ಹಾಕ್ತಾರೆ. ಸೊ ಪಾಸಿಟಿವ್ ಕಮೆಂಟ್ಸೇ ಇರುತ್ತೆ. ಸೊ ಖುಷಿ ಆಗುತ್ತೆ. ನಂಗೆ ಇಷ್ಟೇ ಸಾಕು. ರೆಗ್ಯುಲರಾಗಂತೂ ನಿಜವಾಗ್ಲೂ ಹಾಕೋಕ್ಕಾಗಲ್ಲ, ಎವ್ರಿಡೇ ಹಾಕೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನನಗೂ ಸ್ವಲ್ಪ ರೆಸ್ಟ್ ಬೇಕು, ವೀಡಿಯೋ ಎಡಿಟ್ ಮಾಡೋಕ್ಕಾಗಿರ್ಬೋದು, ಇಲ್ಲಾಂದರೆ ವೀಡಿಯೋ ಶೂಟ್ ಮಾಡೋಕ್ಕೆ. ಬಿಕಾಸ್ ಸಂಜಯ್ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಒಬ್ಬಳೇ ನೋಡ್ಕೊಬೇಕು. ಸೊ ನಾನು ಆಲ್ಮೋಸ್ಟ್ ಒಂದು 70-80% ಎಲ್ಲ ರೆಡಿ ಮಾಡಿಟ್ರೆ ಸಂಜಯ್ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡೋದು, ಇಲ್ಲಾಂದರೆ ಇದು ಏನಾದರೂ ಕ್ಯಾಪ್ಷನ್ ಆ್ಯಡ್ ಮಾಡೋದು, ಅದನ್ನೆಲ್ಲ ನೋಡ್ಕೊತಾರೆ. ಎವ್ರಿಡೇ ಅಂತ ಹೇಳಿದ್ರೆ ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ, ಒಂಥರ ಜೀವನನೇ ಜಿಗುಪ್ಸೆ ಬಂದ್ಬಿಡುತ್ತೆ. ಹಾಗಾಗಿ ನಾನು ರೆಗ್ಯುಲರಾಗಿ ಹಾಕೋಕ್ಕಾಗಲ್ಲ. ನೋಡೋಣ, ಫ್ಯೂಚರಲ್ಲಿ ಟ್ರೈ ಮಾಡ್ತೀನಿ, ಆದರೆ ಹಾಕೋಣ. ಸೊ ಇವತ್ತು ನಾನು ಏನು ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಬಾಂಗಡೆ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಅದ್ರದ್ದು ರೆಸಿಪಿ ತೋರಿಸ್ತೀನಿ, ನೋಡ್ಕೊಂಡ್ಬಿಟ್ಟು ಬನ್ನಿ. ಸೊ ಫಸ್ಟ್ ರೌಂಡ್ ಮ್ಯಾರಿನೇಷನಲ್ಲಿ ಸ್ವಲ್ಪ ಉಪ್ಪು ಹಾಕೊಬೇಕು, 2 ಸೈಡು ಉಪ್ಪು, ಅರಿಶಿನ ಮತ್ತು ನಿಂಬೆಹಣ್ಣು. ಚೀಕು ಇದು ಫಸ್ಟ್ ರೌಂಡ್ ಮ್ಯಾರಿನೇಷನ್ನು. ಇದನ್ನ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮ್ಯಾರಿನೇಷನ್ ತೋರಿಸ್ತೀನಿ. ಕ್ಲೀನಾಗೆ ಉಪ್ಪು, ಹುಳಿ, ಖಾರ ಎಲ್ಲ ಇಳಿಲಿ ಅಂತ ಅಷ್ಟು. ಸೊ ನೆಕ್ಸ್ಟ್ ಈಗ ಮೇಯ್ನ್ ಮ್ಯಾರಿನೇಷನ್ಗೆ ಇಲ್ಲಿ ನಾನು ಚಿಲ್ಲಿ ಪೌಡರ್ ಹಾಕೊತಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರು, 1/4 ಸ್ಪೂನಷ್ಟು ಕೊರಿಯಂಡರ್ ಪೌಡರು, ಮತ್ತು ಒಂದು 1/4 ಸ್ಪೂನು ಗರಂ ಮಸಾಲ ಅರಿಶಿನ ಪುಡಿ, ಮತ್ತು ಒಂದು 1/4 ಸ್ಪೂನು ಪೆಪ್ಪರು, ಸ್ವಲ್ಪ ಸಾಲ್ಟು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತು ನಾನಿಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ, ಇಲ್ಲ ಯಾವುದಿರುತ್ತೆ ಅದನ್ನು ಯೂಸ್ ಮಾಡಿ. ಮತ್ತು 1 ಓಡಷ್ಟು ನಿಂಬೆ ರಸ ಹಾಕ್ತೀನಿ. ಕೆಲವರು ಹುಣಸೆಹಣ್ಣು ಹಾಕಿ ಮಾಡ್ತಾರೆ, ಬಟ್ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲ. ನಾನು ಯಾವುದೇ ಥರದ್ದು ಅಂಗಡಿ ಮಸಾಲ ಏನೂ ಯೂಸ್ ಮಾಡಿಲ್ಲ. ಇಷ್ಟು ಹಾಕೊಂಡು ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಟೈಮ್ ಕೂಡ ಹಿಂಗೆ ಮಾಡಿದ್ದೆ, ಸಕ್ಕತ್ತಾಗಿತ್ತು. ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ, ಹಾಕ್ಕೊಂಡು ಫಿಶ್ಗೆ ಸವರೋದಷ್ಟೇ. ನೋಡಿ, ಫಿಶ್ಶು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಒಳಗಡೆ ಎಲ್ಲ ಮಸಾಲ ಕ್ಲೀನಾಗಿ ಹಿಡೀಲಿ ಅಂತ. ಫಸ್ಟು ಬಾಯೊಳಗೆ ತುಂಬೋಣ ಮಸಾಲ, ಫಿಶ್ ಬಾಯೊಳಗೆ, ಆಮೇಲೆ ನಮ್ಮ ಬಾಯೊಳಗೆ ತುಂಬ್ಕೊಳ್ಳೋಣ. ವೆಜಿಟೇರಿಯನ್ಸ್ ಬೈಕೊಂತಾರೆ ಅನ್ಸುತ್ತಲ್ಲ ನಮ್ಮ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇದ್ರೊಳಗಡೆ ಎಲ್ಲ ತುಂಬಬೇಕು ಮಸಾಲ, ಆವಾಗ ಒಳಗಡೆ ಎಲ್ಲ ಮಸಾಲ ಹಿಡಿದಿರುತ್ತೆ, ಸಕ್ಕತ್ತಾಗುತ್ತೆ ಈ ಥರ.
ಫಿಶ್ ಹೆಂಗೆ ಅಂದರೆ ನೀವು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಬೆಳಗ್ಗೆನೇ ತೊಗೊಂಬಂದು ಮ್ಯಾರಿನೇಟ್ ಮಾಡಿಟ್ಬಿಡಿ. ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 2 to 3 hours ಆದರೂ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚೀಕುಗಂತೂ ಫಿಶ್ ಇಷ್ಟ. ಲಾಸ್ಟ್ ಟೈಮ್ ಫಿಶ್ ತೊಗೊಂಬಂದಾಗ ಈ ಥರ ಸಣ್ಣದೊಂದು ಫಿಶ್ ತಿಂದಿದ್ದ. ಕ್ಲೀನಾಗಿ ಬಿಡಿಸ್ಕೊಟ್ರೆ ತಿಂತಾನೆ. ಮಕ್ಕಳು ಕೂಡ ಒಳ್ಳೆಯದು. ಸೊ ಮಕ್ಕಳು ಕೂಡ ತಿನ್ನಿಸ್ಬೋದು. ಹುಷಾರಾಗಿ ತಿನ್ನಿಸ್ಬೇಕಷ್ಟೇ, ಮುಳ್ಳು ಗಂಟ್ಲಿಗೆ ಹೋಗದೆ ಇರೋ ಥರ. ಸೊ ಇವಾಗ ಮ್ಯಾರಿನೇಟ್ ಮಾಡಿ ನಾನು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ 2 hours. ಸೊ ನೋಡಿದ್ರಲ್ಲ ಮ್ಯಾರಿನೇಷನ್ಗೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಮ್ಯಾರಿನೇಟ್ ಮಾಡಿಕೊಂಡು ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇವತ್ತು ನಾನು ಸ್ವಲ್ಪ ತಿಳಿಸಾರು ಥರ ಮಾಡ್ಕೊತಿದ್ದೀನಿ ಅಂತ ಅದಕ್ಕೆ ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ಕೊತಿದ್ದೀನಿ ಅಷ್ಟೇ. ಏನು ಗೊತ್ತಾ, ಇನ್ನೊಬ್ರು ಕೇಳ್ತಾಯಿದ್ರು ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಏನಂತ ಹೇಳಿ, ನಾನು ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಹೇಳ್ಕೊಬೇಕಂತ ಹೇಳಿದ್ರೆ ನೆಗೆಟಿವ್ ಆಗಿ ಹೇಳ್ಕೊಬೇಕು. ಸುಮ್ಮನೆ ನೆಗೆಟಿವ್ ಆಗಿ ಹೇಳ್ಕೊಳ್ಳೋದು ಮತ್ತು ಅದು ಅವ್ರಿಗೂ ಒಂಥರ ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ನಾನು ಏನೂ ಹೇಳ್ತಾ ಇಲ್ಲ. ನಮ್ಮ ಚೀಕು ಹುಟ್ಟಿದಾಗ ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅಂದರೆ, ಓ ಮೈ ಗಾಡ್, ನನಗೆ ನನ್ನ ಗಂಡಂಗೆ ಇಬ್ರಿಗೆ ಮಾತ್ರ ಗೊತ್ತಾ ಕಷ್ಟ. ನೀವು ನಂಬ್ತೀರಾ, ಎಷ್ಟು ಆಲ್ಮೋಸ್ಟ್ ಒಂದು 3-4 months ಬರೀ 2 hour 3 hour ನಿದ್ದೆ ಮಾಡಿದ್ದೀವಿ. ಅವ್ನು ನಿದ್ದೆನೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇನ್ನು ಡೇ ಟೈಮ್ ಮಾಡಿದ್ರೆ ಅಡುಗೆ ಮಾಡಬೇಕು, ಆ ಕೆಲಸ ಈ ಕೆಲಸ. ಸೊ ಆ ಟೈಮಲ್ಲಿ ನಮ್ಮ ಕಷ್ಟ ಈ ಥರ ಇದೆ ಅಂತ ಗೊತ್ತಿತ್ತು. ಆವಾಗಲೇ ಎಲ್ಲರನ್ನೂ ಕರೆದ್ವಿ. ಬಟ್ ಬಂದಿದ್ರು, ನೋಡ್ಕೊಳಕ್ಕೆ ಬಂದಿಲ್ಲ ಅಂತಲ್ಲ. ಸ್ವಲ್ಪ ದಿನ ಬಂದ್ಬಿಟ್ಟು ಅವ್ರದ್ದೇ ಆದ ಒಂದಷ್ಟು ರೀಸನ್ಸ್ನ ಹೇಳ್ಕೊಂಡು ಹೊಟ್ಟೋದ್ರು. ಸೊ ನಮಗೆ ಕಷ್ಟ ಅಂದಾಗ ಕೈ ಹಿಡ್ದಿಲ್ಲ ಅಂತ ಹೇಳಿದ್ಮೇಲೆ ನಮ್ಗೆ ಅವಶ್ಯಕತೆ ಇಲ್ಲ. ಫ್ಯಾಮಿಲಿ ಅಂತ ಹೇಳಿದ್ಮೇಲೆ ಕಷ್ಟ ಸುಖ ಎರಡರಲ್ಲೂ ಇರಬೇಕು. ಅಷ್ಟು ಸ್ಟ್ರಗಲ್ ಮಾಡಬೇಕಾದ್ರೂ ಒಬ್ಬರು ಸಪೋರ್ಟ್ ಮಾಡಿಲ್ವಲ್ಲ, ಹಂಗಾಗಿ ತುಂಬಾ ಬೇಜಾರಾಗಿದೆ. ಅದಕ್ಕೋಸ್ಕರ ನಾನು ಎಲ್ಲೂ ಕೂಡ ಯಾವುದೂ ಫ್ಯಾಮಿಲಿ ಬಗ್ಗೆ ಎಲ್ಲ ನಿಮ್ಗೆ ಹೇಳಿಲ್ಲ. ಮೋರವ್ರು ನಂಗೆ ಇಷ್ಟನೂ ಇಲ್ಲ ಗೈಸ್ ಏನು ಹೇಳ್ಕೊಳಕ್ಕೆ. ಹೇಳಿದ್ರೆ ನೆಗೆಟಿವ್ ಆಗಿ ಹೇಳ್ಕೊಬೇಕು. ಸುಮ್ಮನೆ ಅದು ಚೆನ್ನಾಗಿ ಅನ್ಸಲ್ಲ, ಹಂಗಾಗಿ ನಾನು ಎಲ್ಲೂ ಹೇಳ್ತಾ ಇಲ್ಲ ಅಷ್ಟೇ. ಸಾಕು, ನಮಗೆ ಇವಾಗ ಏನಿದೆಯೋ ನಮ್ಮ ಲೈಫ್ ಇಷ್ಟೇ ಸಾಕು. ಹೊಟ್ಟೆ ತುಂಬ ಊಟ ಮತ್ತು ನೆಮ್ಮದಿ. ಸೊ ನೆಮ್ಮದಿ ಇದೆ ಜೀವನದಲ್ಲಿ, ಅಷ್ಟೇ ಸಾಕು. ನಾನು ನನ್ನ ಗಂಡ ಹೆಂಗೆ ಅಂದರೆ ಯಾರ ಸುದ್ದಿಗೂ ಹೋಗಲ್ಲ. ನಾವಾಯಿತು ನಮ್ದಾಯಿತು ಅಂತ ಇರ್ತೀವಿ. ಬಟ್ ನಮ್ಮ ಬಗ್ಗೆ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾವು ಮಾಡಿಲ್ಲದೆ ಇರೋದನ್ನೆಲ್ಲ ಈ ಥರ ಮಾಡಿದ್ದಾರೆ ಅಂತ ಹೇಳೋದು, ನಮ್ಮ ಬಗ್ಗೆ ನೆಗೆಟಿವ್ ಆಗೆಲ್ಲ ಹೇಳೋದು, ಆ ಥರ ಎಲ್ಲ ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಹಂಗಾಗಿ ದೂರ ಇಟ್ಟಿದ್ದೀವಿ ಎಲ್ಲರನ್ನೂ, ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ಫ್ಯಾಮಿಲಿ ಅಂದಮೇಲೆ ಈಗ ನಾವು ಅವ್ರ ಮನೆಗೆ ಹೋಗ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಾರೆ. ಅವಾಗ ಏನೋ ಅದು ಇದು ಮಾತುಕತೆ ಇದ್ದೇ ಇರುತ್ತೆ, ಮಾತಾಡಿರ್ತೀವಿ. ಹಂಗಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಬಂದು ಹಿಂಗೆ ಹೇಳಿದ್ಲು ಹಂಗೆ ಹೇಳಿದ್ಲು ಅಂತ ಅಲ್ಲೋಗಿ ತಂದಿಕ್ಕೋ ಬುದ್ಧಿ ನಮಗಂತೂ ಇಲ್ಲ. ನಮ್ಮ ಹತ್ರ ಆ ಥರ ಮಾಡೋಂಗಿದ್ರೆ ನಾವು ಇಷ್ಟೊತ್ತಿಗೆ ಎಷ್ಟೊಂದು ತಂದಿಕ್ಬೋದಿತ್ತು. ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಬಗ್ಗೆ ಇಲ್ಲದೇ ಇರೋದನ್ನ, ನಾವು ಮಾಡಿಲ್ಲದೆ ಇರೋ ತಪ್ಪನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ನನಗೆ ನನ್ನ ಫ್ರೆಂಡ್ಸೇ ಫ್ಯಾಮಿಲಿ ಅಷ್ಟೇ. ಕಷ್ಟ ಅಂದರೂ ಬರ್ತಾರೆ, ಸುಖ ಅಂದರೂ ಬರ್ತಾರೆ, ಎಲ್ಲದಕ್ಕೂ ಅವರೇ ಆಗೋದು. ಹಂಗಾಗಿ ನಾನು ಫ್ಯಾಮಿಲಿ ಬಗ್ಗೆ ಏನು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ನಂಗೆ ಅಷ್ಟೇ. ಸೊ ಮತ್ತು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಲೈಫು, ಮೊದಲು ಮಗು ಆಗೋಕ್ಕೆ ಮುಂಚೆ ನಾನು ಅನ್ಕೊತಾ ಇದ್ದೆ ನನಗೆ 2 ಮಕ್ಕಳು ಬೇಕು ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನಾನು ಫಸ್ಟ್ ಪ್ರೆಗ್ನೆನ್ಸಿ ಆದಾಗ್ಲೂ ನಂಗೆ ಹೆಣ್ಮಗು ಆಗಲಿ ಅಂತ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೆ. ಆವಾಗಲೇ ನಾನು ಹೇಳ್ತಾ ಇದ್ದೆ, ಸಜ್ಜು ಫಸ್ಟ್ ಹೆಣ್ಮಗು ಆದರೆ 1 ಮಗು ಸಾಕು, ಗಂಡು ಮಗು ಆದರೆ 2 ಮಗು ಬೇಕು ಅಂತ. ಬಟ್ 2 ಮಗು ಇದ್ದರೆ ಚೆಂದ ಅಂತ ನಂಗೆ ಮೊದಲಿಂದ ಇಷ್ಟ ಇತ್ತು. ಬಟ್ ಇವಾಗ ಅನಿಸುತ್ತೆ, ಯಪ್ಪ 1 ಮಗು ಸಾಕಪ್ಪ, ನಿಜವಾಗ್ಲೂ 2 ಮಗು ಹ್ಯಾಂಡಲ್ ಮಾಡೋಕ್ಕೂ ಆಗಲ್ಲ. ನನಗೆ ಇನ್ನೊಂದು ಮಗು ಇರೋಷ್ಟು ಕೆಪಾಸಿಟಿನೂ ಇಲ್ಲ ನನಗೆ. ಏನಕ್ಕೆ ಅಂತ ಹೇಳಿದ್ರೆ, ಎಷ್ಟು ಕಷ್ಟ ಅಂದರೆ ಇವನ್ನ ಹ್ಯಾಂಡಲ್ ಮಾಡೋದು. ಈಗ ಮನೇಲಿ ಯಾರೂ ಇಲ್ಲ, ಒಬ್ಬರೇ ಮಾಡಬೇಕಂತ ಹೇಳಿದ್ರೆ ತುಂಬ ಕಷ್ಟ. ಇವಾಗ ನಾನು ಪ್ರೀವಿಯಸ್ಲಿ ಹೇಳಿರೋ ಹಾಗೆ ಇವಾಗ ಮನೆ ಕೆಲಸ ಕೂಡ ನಾನೇ ಮಾಡ್ಕೊತಾ ಇದ್ದೀನಿ. ಮೊದಲು ಮೇಡ್ ಬರ್ತಾಯಿದ್ರು, ಬಟ್ ಇವಾಗ ನಾನೇ ಮಾಡ್ಕೊತಿದ್ದೀನಿ. ಸೊ ಪಾತ್ರೆ ತೊಳ್ಕೊಳ್ಳೋದಾಗಿರ್ಬೋದು, ಮತ್ತು ಸಂಜಯ್ ಸ್ವಲ್ಪ ಗುಡಿಸಿ ಒರೆಸಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ಅಡುಗೆ ಮಾಡಬೇಕು, ಚೀಕುಗೆ ಸ್ನಾನ ಮಾಡಿಸ್ಬೇಕು, ಅವನು ರೆಡಿ ಮಾಡಬೇಕು. 1 ಸೆಕೆಂಡ್ ನಾನು ಇಲ್ಲಿ ಬಂದು ಅಲ್ಲಿ ಹೋದರೆ ಅವ್ನು ಏನೋ ಒಂದು ಕೆಲಸ ಮಾಡಿಟ್ಟಿರ್ತಾನೆ. ಸೊ ತುಂಬ ಕಷ್ಟ ಆಗ್ಬಿಟ್ಟಿದೆ ನನಗೆ. ಎಷ್ಟು ಫ್ರಸ್ಟ್ರೇಷನ್ ಆಗಿದೆ ಅಂದರೆ ಒಂದೊಂದ್ಸಲ ಯಪ್ಪ ಬೇಡ, ನಂಗೆ ಈ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ. ಅಷ್ಟು ಇರಿಟೇಟ್ ಆಗುತ್ತೆ. ಮತ್ತು ಇದೆಲ್ಲ ಕಾಮನ್ನು. ಬಟ್ ಹೆಂಗನ್ಸುತ್ತೆ ಗೊತ್ತಾ, ನಮಗೆ ಈಗ ಇರೋ ಸಿಚುವೇಷನಲ್ಲಿ ತುಂಬ ಕಷ್ಟ ಅಂತ ಅನ್ನಿಸ್ತಿದೆ. ಮತ್ತು ನಾನು ವರ್ಕೌಟ್ ಮಾಡಬೇಕು, ಅದ್ರ ಜೊತೆಗೆ ಒಳ್ಳೆ ಫುಡ್ನ ಮಾಡ್ಕೊಂಡು ತಿನ್ನಬೇಕು, ಅವನಿಗೆ ಚೀಕುಗೆ ಒಳ್ಳೆ ಫುಡ್ನ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಮನೆ ಕೆಲಸ, ಅದು ಇದು ವೀಡಿಯೋ ಶೂಟು ಅಂದ್ಕೊಂಡು ಫುಲ್ ಎಕ್ಟಿಕ್ ಆಗಿಬಿಟ್ಟಿದೆ. ಯಪ್ಪ ಒಂದೊಂದ್ಸಲ ಏನು ಬೇಡ, ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಇರೋಣ ಅನ್ಸುತ್ತೆ. ಎಷ್ಟು ಎನರ್ಜಿ ಲೋ ಆಗುತ್ತೆ ಅಂದರೆ, ಆ್ಯಕ್ಚುಲಿ ಒಳ್ಳೆ ಹೆಲ್ದಿ ಫುಡ್ ತಿಂತೀನಿ ಮತ್ತು ವರ್ಕೌಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಸ್ಟಿಲ್ ಎನರ್ಜಿ ತುಂಬ ಲೋ ಆಗುತ್ತೆ. ಯಾಕಂತ ಹೇಳಿದ್ರೆ ಇವನು 1 ಸೆಕೆಂಡ್ ಅಲ್ಲಿ ಬಿಟ್ಟರೆ ಅಲ್ಲಿ ಮೇಲೆ ಹತ್ತೋಗಿರ್ತಾನೆ. ಇಲ್ಲ ಯಾವಾಗಲೂ ಬಾಗಿಲು ಹಾಕ್ಕೊಂಡಿರೋಕ್ಕಾಗಲ್ಲ, ಬಿಕಾಸ್ ಗಾಳಿನೂ ಬರಬೇಕಲ್ವಾ. ಈಚೆ ಎಲ್ಲೋ ಹೋಗಿರ್ತಾನೆ. ಯಪ್ಪ ದೇವರೇ, ಎಷ್ಟು ಕಷ್ಟ ಅಂದರೆ ಒಬ್ಬರೇ ಇಟ್ಕೊಂಡು ಮಗು ನೋಡ್ಕೊಳ್ಳೋದು ತುಂಬ ಕಷ್ಟ. ಯಾರಾದರೂ ಸಪೋರ್ಟ್ಗಿದ್ರೆ ಓಕೆ. ಈಗ ಸಂಜಯ್ ಮನೇಲೇ ವರ್ಕ್ ಮಾಡುತ್ತಿದ್ರು ಕೂಡ ಆಫೀಸ್ ಕೆಲಸ ಇರುತ್ತೆ. ಸೊ ಮಧ್ಯೆ ಯಾವಾಗಲೂ ಸ್ವಲ್ಪ ನೋಡ್ಕೊತಾರೆ ಅಷ್ಟೇ. ನಾನೇ ಫುಲ್ ಡೇ ನೋಡ್ಕೊಳ್ಳೋದ್ರಿಂದ ನನಗಂತೂ ಸಾಕಾಗ್ಬಿಟ್ಟಿದೆ. ಯಪ್ಪ ಇನ್ನೊಂದು ಮಗು ಇರೋಷ್ಟು ಕೆಪಾಸಿಟಿ ನನಗೆ ಇಲ್ವೂ ಇಲ್ಲ, ಬೇಡವೂ ಬೇಡ ಅಂತ ಅನಿಸ್ಬಿಟ್ಟಿದೆ.
ಬಿಕಾಸ್ ಅವಾಗಲೇ ತುಂಬ ಕಷ್ಟ ಆಗೋಯ್ತು. ಬಿಕಾಸ್ 1 ತಿಂಗಳು ಬಾಣಂತಿಯಿಂದ ನಾನೇ ಅಡುಗೆ ಮಾಡಿಕೊಂಡು ಎಲ್ಲ ಮಾಡಿ ಈಗ ಕೂಡ ಇವನ್ನೆಲ್ಲ ನೋಡ್ಕೊತಾ ಇದ್ದೀನಿ. ಬಟ್ ಇನ್ನೂ ಒಂದು ಎತ್ತರೆ ನಿಜವಾಗ್ಲೂ ನನ್ನ ಆಯಸ್ಸೆಲ್ಲ ಅರ್ಧ ಕಮ್ಮಿ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಯಾರಾದರೂ ಒಬ್ಬರು ಅಟ್ಲೀಸ್ಟ್ ಸ್ವಲ್ಪ ಸಪೋರ್ಟ್ಗಿದ್ರೆ ಈಸಿ ಆಗುತ್ತೆ, ಬಟ್ ಇಲ್ಲ ಅಂದರೆ ತುಂಬ ಕಷ್ಟ. ಸೊ ಈ ಥರ ಇದೆ ನನ್ನ ಸಿಚುವೇಶನ್ನು. ಅದರಲ್ಲಿ ಕೂಡ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ. ಇವಾಗ ಯೂಟ್ಯೂಬ್ ಮಾಡೋರೆಲ್ಲರೂ ಈಗ ಹೇಳ್ಬೋದು ಓಕೆ ನಿಮಗೋಸ್ಕರ ಮಾಡಿದ್ವಿ ಅಂತ. ಇನ್ನೊಂದು ಆ್ಯಂಗಲಲ್ಲಿ ನೋಡಿದ್ರೆ ನಮಗೋಸ್ಕರನೂ ಕೂಡ ನಾವು ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಮಾನಿಟರಿ ಬೆನಿಫಿಟ್ಸ್ ಇರುತ್ತೆ. ಇವಾಗ ಸುಮ್ಮನೆ ಯಾರು ಕೂಡ ನಿಮ್ಗೆ ಅಷ್ಟೊಂದು ಇದೆಲ್ಲ ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹಾಕಲ್ಲ. ಬಿಕಾಸ್ ಇವಾಗ ನಾನು ಕೂಡ ಇದರಿಂದ ಒಂದು ಇನ್ಕಮ್ ಜನ್ರೇಟ್ ಆಗುತ್ತೆ. ಸೊ ಇವಾಗ ನಾನು ಕೂಡ ವರ್ಕ್ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ಎಷ್ಟೋ ಒಂದು ಸ್ವಲ್ಪ ಇನ್ಕಮ್ ಜನ್ರೇಟ್ ಆದರೆ ಈಸಿ ಆಗುತ್ತೆ ಅಂತಲೇ ಯೋಚನೆ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತು ಇವಾಗ ಸಿಟಿ ಲೈಫಲ್ಲಿ ಒಬ್ಬರು ಸಂಬಳ ತೊಗೊಂಡು ಜೀವನ ಮಾಡೋದು ಕಷ್ಟ. ಆರಾಮಾಗಿ ಏನು ಬೇಕು ತಿನ್ನೋಕ್ಕೆ, ಬಟ್ಟೆಗೆ, ಹಾಕೊಳ್ಳೋಕ್ಕೆ ಎಲ್ಲ ಮಾಡ್ಕೋಬೋದು, ಬಟ್ ಸೇವಿಂಗ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಕೂಡ ಇಷ್ಟೊಂದು ಕಷ್ಟಪಟ್ಟು ಸ್ವಲ್ಪ ಏನಾದರೂ ಇನ್ಕಮ್ ಜನ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟೇ ಇಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇರೋದು. ನಾನೇ ಅಲ್ಲ, ನೀವು ಯಾವುದೇ ಯೂಟ್ಯೂಬರ್ ಹೋದ್ರು ಅಷ್ಟೇ ಹೇಳ್ಬೋದು ನಿಮಗೋಸ್ಕರ ಬಂದ್ವಿ, ನಿಮಗೋಸ್ಕರ ತೋರಿಸಿದ್ವಿ ಅಂತ. ಬಟ್ ಇನ್ನೊಂದು ಪಾಯಿಂಟ್ ಆಫ್ ಆ್ಯಂಗಲಲ್ಲಿ ಅವ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ತಾರೆ. ಓಕೆ ನಾವು ಈ ಥರ ವೀಡಿಯೋ ಮಾಡಿದ್ರೆ ವ್ಯೂಸ್ ಚೆನ್ನಾಗಿ ಹೋಗುತ್ತೆ, ಸೊ ನಮ್ಗೆ ದುಡ್ಡು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಯಾರೂ ಹೇಳಲ್ಲ, ಅದು ಕೂಡ ಇದ್ದೇ ಇರುತ್ತೆ. ಹಾಗೇನೆ ತುಂಬ ಜನ ನನಗೆ ಕೇಳ್ತಾ ಇದ್ರು ವೆಯ್ಟ್ ಲಾಸ್ ಬಗ್ಗೆ, ಮತ್ತು ನಾವು ಬಾಡಿ ಸಣ್ಣನೇ ಇದೆ ಬಟ್ ಹೊಟ್ಟೆ ಕರಗಿಸ್ಬೇಕು, ಹೆಂಗೆ ಕರಗಿಸೋದು ಏನು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಆ್ಯಕ್ಚುಲಿ ನಿಮ್ಗೆ ಏನಾದರೂ ಡೆಲಿವರಿ ಆಗಿದ್ದರೆ, ಹೊಟ್ಟೆ ಜಾಸ್ತಿ ಇದ್ದರೆ ನಿಮಗೆ ಡಯಾಸ್ಟಿಸಿಸ್ ರೆಕ್ಟೈ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಅದನ್ನು ಹೆಂಗೆ ಚೆಕ್ ಮಾಡೋದು ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದಿದ್ದರೆ ನೀವು ಎಲ್ಲ ವರ್ಕೌಟ್ನು ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತಲೇ ಸ್ಪೆಸಿಫಿಕ್ಕಾಗಿ ಒಂದಷ್ಟು ವರ್ಕೌಟ್ನ ಮಾಡಬೇಕಾಗುತ್ತೆ. ಅದನ್ನು ಹೀಲ್ ಮಾಡ್ಕೊಳ್ಳದೆ ನೀವು ಏನೇನೋ ವರ್ಕೌಟ್ ಮಾಡಿ ಹೊಟ್ಟೆ ಕರಗಿಸೋಕ್ಕಾಗಲ್ಲ. ಅದು ಹೆಂಗೆ ಚೆಕ್ ಮಾಡೋದು ಏನು ಅಂತ ಹೇಳ್ಬಿಟ್ಟು ನಾನು ಅಡುಗೆ ಎಲ್ಲ ಮಾಡಾದ್ಮೇಲೆ ಆಮೇಲೆ ನಿಮಗೆ ತೋರಿಸ್ತೀನಿ. ನೀವು ಫಿಶ್ಶು, ಸೀ ಫುಡ್ ಐಟಮ್ಸ್ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಸೊ ಎಣ್ಣೆ ಕಾದಿದೆ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಫಿಶ್ನ ಹಾಕ್ಕೊಳ್ಳೋದು. ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ, ಎಲ್ಲ ಒಟ್ಟಿಗೆ ಮಾಡ್ಕೊಂಬಿಡೋಣ ಅಂತ. ಬೆಂದಿದೆ ಅನಿಸುತ್ತೆ. ಸೊ ಗೈಸ್, ನಾನು ಅವಾಗಲೇ ಹೇಳಿದ್ದಲ್ವಾ ಡಯಾಸ್ಟಿಸಿಸ್ ರೆಕ್ಟೈ ಇದೆಯಾ ಹೆಂಗೆ, ಎನರ್ಜಿ ಇಲ್ಲ ಕೊಡೋ ನನಗೆ, ವರ್ಕೌಟ್ ಮಾಡಿ ಸುಸ್ತಾಗಿದೆ. ಗೈಸ್, ನಾನು ಅವಾಗಲೇ ನಿಮ್ಗೆ ಹೇಳಿದ್ದೆ ಅಲ್ವಾ ಡಯಾಸ್ಟಿಸಿಸ್ ರೆಕ್ಟೈ ಇದ್ದರೆ ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ತೋರಿಸ್ತೀನಿ ಅದು ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಡೆಲಿವರಿ ಆಗಿರೋರ್ಗೆಲ್ಲರಿಗೂ ಆಲ್ಮೋಸ್ಟ್ ಡಯಾಸ್ಟಿಸಿಸ್ ರೆಕ್ಟೈ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಹೊಟ್ಟೆ ದೊಡ್ಡದಾಗಿರುತ್ತಲ್ಲ, ಸೊ ಮಜಲ್ ಸಪ್ರೇಷನ್ ಆಗಿರುತ್ತೆ. ಎಲ್ಲೋ ಕೆಲವು ಒಬ್ರೊಬ್ರಿಗೆ ಆಗಿರಲ್ಲ ಅಷ್ಟೇ, ಅಂದರೆ ಹೊಟ್ಟೆ ತುಂಬ ಚಿಕ್ಕದಿದ್ರೆ. ಸೊ ನನಗೂ ಕೂಡ ಗ್ಯಾಪ್ ಇತ್ತು. ಸೊ ಅದನ್ನ ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮತ್ತೇನಂತ ಹೇಳಿದ್ರೆ ನಿಮ್ಗೆ ಏನಾದರೂ ಈ DR ಇದ್ದರೆ ಎಲ್ಲ ವರ್ಕೌಟ್ನ ಮಾಡೋಕ್ಕಾಗಲ್ಲ. ಫಸ್ಟು ಅದನ್ನು ಹೀಲ್ ಮಾಡ್ಕೊಬೇಕು. ಆ ಮಜಲ್ ಕ್ಲೀನಾಗಿ ಜಾಯಿನ್ ಆಮೇಲೆ ನೀವು ಎಲ್ಲ ವರ್ಕೌಟ್ನ ಮಾಡ್ಬೋದು. ಎಸ್ಪೆಷಲಿ ಸಮ್ ಸ್ಪೆಸಿಫಿಕ್ ವರ್ಕೌಟ್ಸ್ ಅಂತೂ ಮಾಡಲೇಬಾರ್ದು. ಯಾಕಂತ ಹೇಳಿದ್ರೆ ಅದು ನಿಮಗೆ ಡಯಾಸ್ಟಿಸಿಸ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಸ್ವಲ್ಪ ಓಪನ್ ಇರೋದು ದೊಡ್ಡದಾಗಿ ಓಪನ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇವಾಗ ಹೆಂಗೆ ಚೆಕ್ ಮಾಡೋದು ಅಂತ ಜಸ್ಟ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ನೀವು ಆ DRನ ಹೆಂಗೆ ಹೀಲ್ ಮಾಡ್ಕೊಳ್ಳೋದು ಅನ್ನೋ ವರ್ಕೌಟ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಿಕಾಸ್ ಈ ವಿಡಿಯೋ ಆಲ್ರೆಡಿ ತುಂಬ ಲೆಂತಿ ಆಗಿದೆ. ಸೊ ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಫಸ್ಟು ನೀವು ಆ್ಯಕ್ಚುಲಿ ಬೆಡ್ ಮೇಲೆ ಇಲ್ಲ ಏನಾದರೂ ಈ ಥರ ಒಂದು ಮ್ಯಾಟ್ ಹಾಸ್ಕೊಂಡು ಏನಾದರೂ ಓಕೆ, ಒಟ್ಟಿನಲ್ಲಿ ಈ ಥರ ನೀವು ಲೈ ಡೌನ್ ಆಗಬೇಕು. ಈ ಥರ ಲೈ ಡೌನ್ ನೀವು ಹಿಂಗೆ ಚೆಕ್ ಮಾಡ್ಕೋಬೋದು, ಬಟ್ ಅದು ಕ್ಲಿಯರಾಗಿ ಗೊತ್ತಾಗಲ್ಲ ಜಸ್ಟ್ ಹಿಂಗೆ ನೋಡ್ಕೊಂಡ್ರೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಫ್ಯಾಟ್ ಎಲ್ಲ ಇರುತ್ತಲ್ಲ, ಹಂಗಾಗಿ ಗೊತ್ತಾಗಲ್ಲ. ಸ್ವಲ್ಪ ನೀವು ಕತ್ತು ಸ್ವಲ್ಪ ಈ ಥರ ಬೆಂಡಾಗಿ ಒಕ್ಲಿಂದ ಒಂದು 2 ಇಂಚಸ್ ಮೇಲೆ ನೀವು ಹಿಂಗೆ ಚೆಕ್ ಮಾಡಬೇಕು. ಹಿಂಗೆ ಬೆಳ್ಳಿಟ್ಟು ನಿಮ್ಗೆ ಏನಾದರೂ ಡಯಾಸ್ಟಿಸಿಸ್ ರೆಕ್ಟೈ ಜಾಸ್ತಿ ಇದ್ದರೆ 1 ಫಿಂಗರ್ 2 ಫಿಂಗರ್ 3 ಫಿಂಗರ್ ಆ ಥರ ಇರುತ್ತೆ, ಫುಲ್ ಒಳಗಡೆ ಹೋಗುತ್ತೆ. ಬಟ್ ನನಗೆ ಇವಾಗ ಹೋಗ್ತಾ ಇಲ್ಲ, ಯಾಕಂದರೆ ನಂಗೆ ಆಲ್ಮೋಸ್ಟ್ ಹೀಲ್ ಆಗಿದೆ. ಮೊದಲು 2 ಫಿಂಗರ್ ಹೋಗ್ತಾ ಇತ್ತು. ಓಕೆನಾ, ಇಲ್ಲಿಂದನೂ ಚೆಕ್ ಮಾಡಿ. ಇವಾಗ ನನಗೆ ಒಂದು 1/2 ಫಿಂಗರ್ ಅಷ್ಟಿದೆ. ಮತ್ತು ಒಕ್ಲಿಂದ ಕೆಳಗೆ 1 ಇಂಚ್ 2 ಇಂಚಷ್ಟು ಚೆಕ್ ಮಾಡಬೇಕು. ಓಕೆನಾ, ಹಿಂಗೆ ಬೆಳ್ಳಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಬೆಂಡ್ ಆಗ್ಬಿಟ್ಟು ಹೀಲ್ ಆಗಿದೆ ನಂಗೆ ಆಲ್ಮೋಸ್ಟ್. ಇನ್ನೂ ಒಂದೇನಂತ ಹೇಳಿದ್ರೆ ನೀವು ಹಿಂಗೆ ಟೈಟ್ ಮಾಡ್ಕೋಬೇಕು ಕೆಳಗಡೆ ಮೇಲೆ ಒಕ್ಲಿಂದ. ಹಿಂಗೆ ಟೈಟ್ ಮಾಡಿಕೊಂಡು ಫಿಂಗರ್ನ ಇಡಿ ಹಿಂಗೆ ಒಳಗಡೆ 1 ಫಿಂಗರ್ 2 ಫಿಂಗರ್ ಎಷ್ಟೊಳಗೆ ಹೋಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು.
ಸೊ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗೇ ಕಾಣಿಸುತ್ತೆ. ಅಂದ್ರೆ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬೇಡು ಆಕ್ಚುಲಿ ನಾನು ಟಿ ಶರ್ಟ್ ಮೇಲೆ ತೋರಿಸ್ತಾ ಇದೀನಿ, ನೀವು ಮಾಡ್ಕೋಬೇಕಿದ್ರೆ ಬೇರ್ ಸ್ಕಿನ್ ಮೇಲೆ ಅಂದ್ರೆ ಟಿ ಶರ್ಟ್ ಮೇಲ್ ಮಾಡ್ಕೊಂಡು ಹಂಗೆ ಫಿಂಗರ್ ಇಟ್ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನನಗೆ ಆಲ್ಮೋಸ್ಟ್ ಒಂದು 2 to 2.5 ಇಂಚಸ್ ಇತ್ತು, ಬಟ್ ಇವಾಗ ಸ್ವಲ್ಪ 4 ಎಕ್ಸರ್ಸೈಸಸ್ ಮಾಡಿ ಇವಾಗ ಹೀಲ್ ಆಗಿದೆ. ಒಂದು ಹಾಫ್ ಫಿಂಗರ್ ಹೋಗೋಷ್ಟಿದೆ. ಮೇ ಬಿ ಇನ್ನೊಂದು 1 month 2 months ವರ್ಕೌಟ್ ಮಾಡಿದ್ರೆ ಅದು ಹೋಗುತ್ತೆ ಕ್ಲಿಯರ್ ಆಗಿ. ನೀವು ಡಿಯರ್ನ ಹೀಲ್ ಮಾಡ್ಕೋಬೇಕಂತ ಹೇಳಿದ್ರೆ ಮಿನಿಮಮ್ 2 months 3 months ಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಬ್ರೀತಿಂಗ್ ಟೆಕ್ನಿಕ್ಸ್ನೆಲ್ಲ ಮಾಡಬೇಕು. ನಾನೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ನಾನು ಯಾವ ಥರ ಮಾಡಿ ನನಗೆ ಯೂಸ್ ಆಗಿದೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗೆಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ಇದೆ, ಬಟ್ ನಾನು ಓಕೆ ಟ್ರೈ ಮಾಡೋಣ ಅಂತ ಮಾಡಿದೆ, ಬಟ್ ನನಗೆ ವರ್ಕ್ ಆಯಿತು. ಹಂಗಾಗಿ ನಾನು ಹಂಗೆ ಮನೆಯಲ್ಲೇ ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನೀವು ಮೀಲ್ ಕೂಡ ಇಂಪಾರ್ಟೆಂಟು, ಯಾವ ಥರ ತಿಂತೀರ ಅನ್ನೋದು. ಸೊ ವರ್ಕೌಟು ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇವಾಗ ವರ್ಕೌಟ್ ಮುಗಿಸಿ ಸುಸ್ತಾಗಿದೆ ಲಿಟ್ರಲಿ ನನಗೆ. ಇವನು ಬೇರೆ ಹೇಳ್ತಾ ಇದ್ದಾನೆ. ಸೊ ಇವಾಗ ಹೋಗಿ ಸ್ವಲ್ಪ ನೀರು ಕುಡಿದು ರೆಸ್ಟ್ ಮಾಡಿ ನೆಕ್ಸ್ಟ್ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ನಾನು ತೋರಿಸಿದ ಥರ ಚೆಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಸೊ ನಿಮಗೂ ಗೊತ್ತಾಯ್ತಾ ಚೆಕ್ ಮಾಡೋದಕ್ಕೆ ಮತ್ತು ಎಷ್ಟು ಗ್ಯಾಪ್ ಇದೆ ಏನು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಮಾಡೋ. ಮೂಡ್ ಸ್ವಿಂಗ್ಸ್ ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಡು. बाय बाय. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. आप सभी को मेरी ढेर सारी शुभकामनाएं.